ಈಗ ಜಲ್ ಜೀವನ್ ಮಿಷನ್ನಲ್ಲಿ ಮೊನ್ನೆ ಹೇಳಿದರೆ 12,000 ಕೋಟಿಯನ್ನು ನಾವು ಕೊಡೋದಿಲ್ಲ ಅಂತ ಹೇಳ್ತಾರೆ ಕೇಂದ್ರ ಸರ್ಕಾರ. ಇದೇನು ಸಾಮಾನ್ಯ ದುಡ್ಡದ್ದು. ಭದ್ರಾ ಮೇಲ್ದಂಡೆ 5,000-5,500 ಕೋಟಿ, 5,300 ಕೋಟಿ, ₹1 ಬಂದಿಲ್ಲ ತಾನೆ. ಘೋಷಣೆ ಮಾಡಿರುವಂಥ ಯೋಜನೆ ಅದು. ಮತ್ತು ಮೊನ್ನೆ ರಿಪ್ಲೈ ಕೊಟ್ಟಿದ್ದಾರೆ ಪಾರ್ಲಿಮೆಂಟಲ್ಲಿ ಕೇಂದ್ರ ಸರ್ಕಾರ, ಇದು ನಮ್ಮ ಸ್ಕೀಮ್ಗಳಲ್ಲೇ ನಾವು ತೊಗೊಂಡಿಲ್ಲ ಅಂತ ಆ ಥರ ಒಂದು ರಿಪ್ಲೈ ಕೊಟ್ಟಿದೆ. ಮತ್ತು ಇವರೆಲ್ಲ ಕುಮಾರಸ್ವಾಮಿ ಅವರು, ಪ್ರಹ್ಲಾದ್ ಜೋಶಿ ಅವರೆಲ್ಲ ಏನು ಮಾಡ್ತಾ ಇದ್ದಾರೆ? ಕೇವಲ ನಮ್ಮನ್ನು ಬಂದು ಇಲ್ಲಿ ರಾಜ್ಯ ಸರ್ಕಾರ ಟೀಕೆ ಮಾಡಿ, ನಾವು ತಪ್ಪು ಮಾಡಿದ್ರೆ ಟೀಕೆ ಮಾಡೋದಕ್ಕೆ ಎಲ್ಲ ಅಧಿಕಾರ ಇದೆ. ಆದರೆ ಇವತ್ತು ಕೇಂದ್ರ ನಮ್ಮನ್ನು ಸಂಪೂರ್ಣವಾಗಿ ನಿರ್ಲಕ್ಷ್ಯ ಮಾಡಬೇಕಾದ್ರೆ ಇವ್ರುಗಳು ಸಚಿವರುಗಳಾಗಿ ಯಾಕೆ ಅದ್ರ ಬಗ್ಗೆ ಒಂದು ಕರೆದು ಒಂದು ಸಭೆ ಮಾಡಿ ಅಥವಾ ನಮ್ಮ ಮುಖ್ಯಮಂತ್ರಿ ಜೊತೆ ಮಾತನಾಡಿ ಅಥವಾ ಸಂಬಂಧಪಟ್ಟಿರ್ತಕ್ಕಂಥ ಕೇಂದ್ರ ಸಚಿವರ ಜೊತೆ ಮಾತನಾಡಿ ಸರಿಪಡಿಸುವಂಥದ್ದು ಯಾಕೆ ಮಾಡ್ತಾ ಇಲ್ಲ ಇವರು? ಅವರೊಳಗೆ ಮನವೊಲಿಸುವ ಕೆಲಸ ಮಾಡ್ತಾರೆ ರಾಜ್ಯದವ್ರು ಯಾರು ಅಂತ ಹೇಳ್ತಾರೆ ಕುಮಾರಸ್ವಾಮಿ. ಯಾರು ಕೂಡ ನಾಯಕರು ಮನವೊಲಿಸುವ ಕೆಲಸ ಮಾಡ್ತಾರೆ ಕೇಂದ್ರವನ್ನು ಅಂತ. ಅದೆಲ್ಲ ಸುಮ್ಮನೆ ಸಬೂಟ್ಗಳು ಕೊಡ್ತಾ ಇದ್ದಾರೆ. ಯಾಕಂದರೆ ಅವ್ರ ಮಾತುಗಳು ಕೇಳೋರು ಯಾರೂ ಇಲ್ಲ. ಸುಮ್ಮನೆ ಸಚಿವರಾಗಿ ಕುಮಾರಸ್ವಾಮಿನ ಕೂರಿಸಿದ್ದಾರೆ ಅಷ್ಟೇ. ಅಲ್ಲಿ ಅಮಿತ್ ಶಾ ಮತ್ತು ಮೋದಿ ಮುಂದೆ ಮಾತಾಡೋದಕ್ಕೆ ಇವ್ರಿಗೆ ಯಾರಿಗೂ ಧೈರ್ಯನೂ ಇಲ್ಲ. ಅವರು ಇಲ್ಲ ಅಂತ ಹೇಳಿದ್ರೆ ಮುಗಿದೋಯ್ತು. ಇವರು ಅಲ್ಲಿ ಹೋಗಿ ಆರ್ಗ್ಯೂ ಮಾಡೋಕ್ಕೂ ಆಗಲ್ಲ. ಯಾರು ಸರ್ವಾಧಿಕಾರಿ. ಸೊ ಇವ್ರುಗಳೆಲ್ಲನೂ ಕೂಡ ತಂದು ಅವ್ರ ಸ್ವಾರ್ಥಕ್ಕೋಸ್ಕರ ಉಪಯೋಗಿಸ್ಕೊಂಡಿದ್ದಾರೆ. ಅವರಿಗೆ ಪವರೇ ಇಲ್ಲ ತಾನೇ. ಕುಮಾರಸ್ವಾಮಿ ಅವ್ರಿಗೆ ಏನು ಪವರ್ ಇದೆ? ಸುಮ್ಮನೆ ಅವ್ರನ್ನ ಮಂತ್ರಿ ಮಾಡಿ ಕೂರಿಸಿದ್ದಾರೆ ಅಷ್ಟೇ. ಅಲ್ಲಿ ಮೋದಿ ಏನು ಹೇಳ್ತಾರೆ ಅದು ನಡೀತದೆ. ಮೋದಿ ಅವರು ಇಲ್ಲಪ್ಪ ಆಗ್ರ ಅಂತ ಹೇಳಿದ್ರೆ ಇವರು ಸುಮ್ಮನೆ ಕೂತ್ಕೋಬೇಕು. ಅವ್ರ ಜೊತೆ ಹೋಗಿ ಅವ್ರಿಗೆ ಜಗಳ ಮಾಡ್ತಾರಾ ಅಥವಾ ಏನು ಫೈಟ್ ಮಾಡ್ತಾರಾ? ಮಾಡೋಕ್ಕಾಗಲ್ಲ ಇವ್ರಿಗೆ. ಯಾಕಂತ ಹೇಳಿದ್ರೆ ಅಲ್ಲಿ ಅವ್ರಿಗೆ ಅವಕಾಶನೇ ಕೊಟ್ಟಿಲ್ಲ. ಅದು ಮೊದಲು ತಿಳ್ಕೊಬೇಕು ನಾವು. ರಾಜ್ಯದ ಏನು MP ಗಳಾಗಿ ಹೋಗಿದ್ದಾರೆ BJP ಅವರು ಮತ್ತು ಇಲ್ಲಿಂದ ಮಂತ್ರಿಗಳಾಗಿದ್ದಾರೆ ಕೇಂದ್ರದಲ್ಲಿ, ಎಲ್ಲರೂ ಕೂಡ ಏನು ನಮಗೆ ಪ್ರಯೋಜನ ಇಲ್ಲದೆ ಇರ್ತಕ್ಕಂಥವ್ರು. ಯಾಕೆಂತ ಹೇಳಿದ್ರೆ ಅವ್ರ ಮಾತು ನಡೆಯೋದಿಲ್ಲ ಅಲ್ಲಿ ಕೇಂದ್ರದಲ್ಲಿ. ಇವತ್ತು BJP ಅವರು ಕರ್ನಾಟಕದ ಬಗ್ಗೆ ತಾತ್ಸಾರ ಮನೋಭಾವ ಇದೆ. ಇಲ್ಲದೆ ಹೋಗಿದ್ರೆ ನಮ್ಮ ಪ್ರವಾಹ ದುಡ್ಡನ್ನು ಯಾಕೆ ಕೊಡಲಿಲ್ಲ? ನಾವು ಸುಪ್ರೀಂ ಕೋರ್ಟ್ಗೆ ಹೋಗಿ ಯಾಕೆ ಅವರಿಂದ ಕಿತ್ಕೊಡುವಂಥ ವ್ಯವಸ್ಥೆ ಯಾಕೆ ಬರಬೇಕಾಯಿತು? ಪರಿಹಾರ ದುಡ್ಡನ್ನು ಯಾಕೆ ಕೊಡಲಿಲ್ಲ ಆ ಸಂದರ್ಭದಲ್ಲಿ? ಇದೇ ತೋರಿಸುತ್ತೆ ಎಷ್ಟು ನಮ್ಮನ್ನು ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ. ಸೊ ಇವ್ರುಗಳೆಲ್ಲ ಇವತ್ತು ರಾಜ್ಯದ ಜನ ಅರ್ಥ ಮಾಡ್ಕೋಬೇಕು. ನೀವು BJPನ ಸಪೋರ್ಟ್ ಮಾಡ್ತೀರಾ, ಕೇಂದ್ರದಲ್ಲಿ MP ಗಳನ್ನ ಆಯ್ಕೆ ಮಾಡಿ ಕಳಿಸ್ತೀರಾ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.